ವೆಲ್ಕಮ್ ಟು ಗಣಕಲೋಕ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ ಡೀಟೇಲ್ಸ್ನ ನೋಡ್ತಾ ಇದ್ವಿ. ಅದರಲ್ಲಿ ಪಾರ್ಟ್ ಎದಲ್ಲಿ 10th ಪ್ರೋಗ್ರಾಮ್ ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ಇಂಡಿವಿಜುವಲ್ ಡಿಜಿಟ್ ಆಫ್ ಎ ನಂಬರ್ನ ನಾವು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ 11th ಪ್ರೋಗ್ರಾಮ್ ಪಾರ್ಟ್ ಎದಲ್ಲಿ 11th ಪ್ರೋಗ್ರಾಮು ಪೈಥಾನ್ ಪ್ರೋಗ್ರಾಮ್ ಟು ಚೆಕ್ ವೆದರ್ ದ ಇನ್ಪುಟ್ ನಂಬರ್ ಈಸ್ ಪಾಲಿಂಡ್ರಾಮ್ ಆರ್ ನಾಟ್ ಅಂತೇಳಿ ಪ್ರೋಗ್ರಾಮ್ ಕೇಳಿದರೆ, ಈ ಪಾಲಿಂಡ್ರಾಮ್ ಆರ್ ನಾಟ್ ಅಂತ ಪ್ರೋಗ್ರಾಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಪಾಲಿಂಡ್ರಾಮ್ ಅಂತಂದ್ರೆ ಅರ್ಥ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ನಂಬರ್ ಇರುತ್ತೆ 1 2 3 ಅಂತ. ಈ ನಂಬರ್ನ ರಿವರ್ಸ್ ಆಗಿ ಬರೆದ್ರೆ ಏನ್ ಬರುತ್ತೆ? 3 2 1 ಬರುತ್ತೆ. ಈ ನಂಬರ್ನ ರಿವರ್ಸ್ ಆಗಿ ಬರೆದ್ರೆ ನಮಗೆ ಏನ್ ಬರುತ್ತೆ? 3 2 1 ಬರುತ್ತೆ. ಇಫ್ ದ ಗಿವನ್ ಟೂ ನಂಬರ್ಸ್ ಅಂದ್ರೆ ಫಸ್ಟ್ ಗೆ ತಗೊಂಡಿರೋ ನಂಬರು ರಿವರ್ಸ್ ಮಾಡಿರೋ ನಂಬರು ಸೇಮ್ ಬಂದ್ರೆ ಇದನ್ನ ನಾವು ಪಾಲಿಂಡ್ರಾಮ್ ನಂಬರ್ ಅಂತೇಳಿ ಕರಿತೀವಿ. ಪಾಲಿಂಡ್ರಾಮ್ ಅಂತೇಳಿ ಕರಿತೀವಿ. ಇಫ್ 1 2 3 ಅಂದ್ರೆ ಗಿವನ್ ನಂಬರ್ ಅಂಡ್ ದ ರಿವರ್ಸ್ ನಂಬರ್ ಈಸ್ ನಾಟ್ ಈಕ್ವಲ್, ಎರಡು ಈಕ್ವಲ್ ಆಗಿಲ್ಲ ಅಂದ್ರೆ ಅದನ್ನ ನಾಟ್ ಪಾಲಿಂಡ್ರಾಮ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ 1 2 1 ಅಂತ ತಗೊಂಡ್ರೆ ಇದನ್ನ ರಿವರ್ಸ್ ಮಾಡಿ ಬರೆದ್ರು ಕೂಡ 1 2 1 ಬರುತ್ತೆ, ಇದು ಪಾಲಿಂಡ್ರಾಮ್ ಆಗುತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ 4 2 4 ಬರೆದ್ರೆ ಇದು ಕೂಡ ಪಾಲಿಂಡ್ರಾಮ್ ಆಗುತ್ತೆ. 4 2 5 ಬರ್ದೆ ಅಂತ ಅನ್ಕೊಟ್ರೆ ಅಥವಾ 4 5 2 ಬರ್ದೆ ಅಂತ ಅನ್ಕೊಟ್ರೆ ಇದನ್ನ ರಿವರ್ಸ್ ಮಾಡಿ ಬರೆದ್ರೆ 2 5 4 ಆಗುತ್ತೆ, ಇದು ನಾಟ್ ಪಾಲಿಂಡ್ರಾಮ್ ಆಗುತ್ತೆ. ಈ ತರ ನಾವು ಪಾಲಿಂಡ್ರಾಮು ಮತ್ತೆ ನಾಟ್ ಪಾಲಿಂಡ್ರಾಮ್ ಅಂತೇಳಿ ಚೆಕ್ ಮಾಡಬೇಕು. ಅದನ್ನ ಪೈಥಾನ್ ಅಲ್ಲಿ ಪ್ರೋಗ್ರಾಮ್ ಬರೆದು ನಾವು ಚೆಕ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಗಣಕಲೋಕ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಏನೇ ವಿಡಿಯೋಸ್ ಮಾಡಲಿ, ಥಿಯರಿ ಆಗಿರ್ಬೋದು ಅಥವಾ ಲ್ಯಾಬ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಇನ್ಯಾವುದೇ ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅದನ್ನ ನೋಡ್ಬೋದು. ಈಗ ನಾವು ಪೈಥಾನ್ ಪ್ರೋಗ್ರಾಮ್ ಟು ಚೆಕ್ ವೆದರ್ ದ ಗಿವನ್ ನಂಬರ್ ಈಸ್ ಪಾಲಿಂಡ್ರಾಮ್ ಆರ್ ನಾಟ್ ಅಂತ ಪ್ರೋಗ್ರಾಮ್ನ ಹೆಂಗ್ ಬರೆಯೋದು ಅಂತ ನೋಡೋಣ. ಫಸ್ಟಿಗೆ ನಮ್ಗೆ ಏನ್ ಬೇಕು? ಒಂದು ಇನ್ಪುಟ್ ನಂಬರ್ ಬೇಕು. ಆ ಇನ್ಪುಟ್ ನಂಬರ್ನ ನಾವೇನಂತ ತಗೊಳ್ಳೋಣ? ಎನ್ ಅಂತೇಳಿ ತಗೊಳ್ಳೋಣ. ಎನ್ ಅನ್ನೋದು ಫಸ್ಟಿಗೆ ನಾವು ಒಂದು ನಂಬರ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಇಂಟ್ ಅಂತ ತಗೊಳ್ತೀನಿ. ಇಂಟ್ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಡಾಟಾ ಟೈಪು. ಅದಾದ್ಮೇಲೆ ಇನ್ಪುಟ್ ಅಂತ ಬರಿತೀವಿ. ಇನ್ಪುಟ್ ಅಂದ್ರೆ ನಾವು ವ್ಯಾಲ್ಯೂನ ಇನ್ಪುಟ್ ಮಾಡ್ಕೊಳೋದ್ರಿಂದ ಅದನ್ನ ಇನ್ಪುಟ್ ಅಂತ ತಗೊಳ್ತೀವಿ. ಎಂಟರ್ ಎ ನಂಬರ್. ನಾನು ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡಿದೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಒಂದು ನಂಬರ್ನ ಅಕ್ಸೆಪ್ಟ್ ಮಾಡ್ಕೊಂಡಿನಿ. ಈ ನಂಬರ್ನ ಒಂದು ಟೆಂಪ್ರವರಿ ನಂಬರ್ಗೆ ಅಥವಾ ನಾವು ಬೇರೆ ಇನ್ನೊಂದು ನಂಬರ್ಗೆ ನಾನು ಏನ್ ಮಾಡ್ತೀನಿ? ಸೇವ್ ಮಾಡ್ಕೊಂತೀನಿ. ಯಾಕೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ NUM ಅಂತ ತಗೊಳ್ತೀನಿ. NUM ಇಸ್ ಈಕ್ವಲ್ ಟು ಎನ್ ಅಂತೇಳಿ ಬರಿತೀನಿ. ಅಂದ್ರೆ ಈ ರೈಟ್ ಸೈಡ್ ಅಲ್ಲಿ ಎನ್ ವ್ಯಾಲ್ಯೂ ಏನಿರುತ್ತೋ ಆ ಎನ್ ವ್ಯಾಲ್ಯೂ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ನಂಬರ್ಗೆ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ, ಅವನು ಒಂದು ರಿವರ್ಸ್ ನಂಬರ್ ಬೇಕು. ಅದಕ್ಕೆ ನಾನು REV ಅಂತ ತಗೊಳ್ತೀನಿ. ಅಂದ್ರೆ ನಾವು ಪಾಲಿಂಡ್ರಾಮ್ ಚೆಕ್ ಮಾಡಕ್ಕೆ ಗಿವನ್ ನಂಬರು ಮತ್ತೆ ರಿವರ್ಸ್ ನಂಬರ್ ಬೇಕಲ್ಲ, ಆ ರಿವರ್ಸ್ ನಂಬರ್ನ ನಾನು REV ಅಂತೇಳಿ ತಗೊಂಡಿದ್ದೀನಿ. ನೆಕ್ಸ್ಟ್ ಈ REV ಗೆ ಏನ್ ಮಾಡ್ತೀನಿ ಅಂದ್ರೆ 0ಗೆ ಇನಿಷಿಯಲೈಸ್ ಮಾಡ್ತೀನಿ. ರಿವರ್ಸ್ ಇಸ್ ಈಕ್ವಲ್ ಟು 0 ಅಂತ. ನೆಕ್ಸ್ಟ್ ಇವಾಗ ಏನಾಯ್ತು? ಒಂದು ನಂಬರ್ನ ಅಕ್ಸೆಪ್ಟ್ ಮಾಡ್ಕೊಂಡೆ, ಆ ನಂಬರ್ನ ಒಂದು ಟೆಂಪ್ರವರಿ ನಂಬರ್ಗೆ ಅಥವಾ ನಂಬರ್ಗೆ ಸೇವ್ ಮಾಡ್ಕೊಂಡೆ. ನೆಕ್ಸ್ಟ್ ರಿವರ್ಸ್ ನಂಬರ್ನ 0ಗೆ ಇನಿಷಿಯಲೈಸ್ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಕಂಡೀಷನ್ ಚೆಕ್ ಮಾಡಬೇಕು. ಎಲ್ಲಿವರೆಗೂ? ಕಂಡೀಷನ್ ಚೆಕ್ ಆಗೋವರೆಗೂ. ಅಂದ್ರೆ ಇಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ವೈಲ್ ಅಂತ ಬರೆದು, ವೈಲ್ ತಗೊಂಡಿರೋ ನಂಬರ್ ಅಂದ್ರೆ ಫಸ್ಟ್ ಗೆ ನಂಬರ್ ಇರ್ತದಲ್ಲ ಎನ್ ಅಂತ, ಆ ಎನ್ ಅಂತ ತಗೊಳ್ತೀವಿ. ಎನ್ ಈಸ್ ಗ್ರೇಟರ್ ದ್ಯಾನ್ 0. ಎನ್ ಈಸ್ ಗ್ರೇಟರ್ ದ್ಯಾನ್ 0 ಈ ಕಂಡೀಷನ್ ಟ್ರೂ ಆಗೋವರೆಗೂ ಏನಾಗ್ಬೇಕಪ್ಪ ಅಂದ್ರೆ, ಫಸ್ಟ್ ಒಂದು ಡಿಜಿಟ್ ಅಂತೇಳಿ ತಗೊಳ್ತೀನಿ. ಒಂದು ಡಿಜಿಟ್ ಯಾಕೆ ತಗೊಳ್ತೀನಿ ಅಂದ್ರೆ, ಅದನ್ನ ನಾವು ನಂಬರ್ನ ಮಾಡ್ಯುಲಸ್ ನ ಕಂಡುಹಿಡಿರ್ತೀವಿ. ಫಾರ್ ಎಕ್ಸಾಂಪಲ್ ಡಿ ಇಸ್ ಈಕ್ವಲ್ ಟು ತಗೊಂಡು ಎನ್ ಮಾಡ್ಯುಲಸ್ 10. ಎನ್ ಮಾಡ್ಯುಲಸ್ 10 ಅಂತ ತಗೊಂಡ್ರೆ 10 ಇಂದ ನಾವು ಡಿವೈಡ್ ಮಾಡಿ ರಿಮೈಂಡರ್ನ ಡಿಜಿಟ್ ಒಳಗೆ ಸ್ಟೋರ್ ಮಾಡ್ತೀವಿ. ಅದೇ ರೀತಿ
REV is equal to reverse asterisk 10 plus digit. ರಿವರ್ಸ್ asterisk 10 plus digit. ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ಗೆ ನಾವೇನ್ ಮಾಡಿದ್ವಿ, ವೈಲ್ ಕಂಡೀಷನ್, ವೈಲ್ ಲೂಪಿಂಗ್ ಸ್ಟೇಟ್ಮೆಂಟ್ ನ ಬರ್ದ್ವಿ. n is greater than 0, t is equal to n modulus 10, ರಿವರ್ಸ್ is equal to reverse asterisk 10 plus t ಬರ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ REV ಆದ್ಮೇಲೆ ನಂಬರ್ NUM is equal to, ಅಥವಾ ನಾವು ಇಲ್ಲಿ n ಅಂತ ಓನ್ಲಿ n ಅಂತ ತಗೊಂಡಿವಿ, n is equal to n ಡಬಲ್ ಸ್ಲ್ಯಾಶ್ ಬರ್ತೀನಿ. ನಿಮಗೆ ಅರ್ಥಮೆಟಿಕ್ ಆಪರೇಷನ್ಸ್ ನಾನು ಹೇಳ್ಬೇಕಾದ್ರೆ ಹೇಳಿದ್ದೆ, ಡಬಲ್ ಸ್ಲ್ಯಾಶ್ ಯಾಕೆ ಬರ್ತೀವಿ ಅಂದ್ರೆ ಕೋಶಂಟ್ ತಗೊಳಕ್ಕೆ ನಾವು ಡಬಲ್ ಸ್ಲ್ಯಾಶ್ ನ ಬರಿತೀವಿ. n is equal to n ಡಬಲ್ ಸ್ಲ್ಯಾಶ್ 10 ಬರೆದ್ರೆ ಅದು ಕೋಶಂಟ್ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಇವಾಗ ನಾವೇನ್ ಮಾಡಿದ್ವಿ, ರಿವರ್ಸ್ ನಂಬರ್ ನ ಕಂಡುಹಿಡಿದ್ವಿ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಕಂಡೀಷನ್ ನ ಚೆಕ್ ಮಾಡ್ತೀವಿ. ಇಫ್ ನಾವು ಫಸ್ಟಿಗೆ ನಂಬರ್ ತಗೊಂಡಿದ್ವಲ್ಲ NUM ಈಸ್ ಈಕ್ವಲ್ ಟು ಅಂತ ಚೆಕ್ ಮಾಡಕಂದ್ರೆ ನಾವು ಲಾಜಿಕಲ್ ಆಪರೇಟರ್ ಬರಿಬೇಕಾದ್ರೆ ಡಬಲ್ ಈಕ್ವಲ್ ಬರಿತೀವಿ. ಏನಾದ್ರು ಫಾರ್ಮುಲಾಸ್ ಕ್ಯಾಲ್ಕುಲೇಷನ್ ಪಾರ್ಟ್ ಬರಿಬೇಕಾದ್ರೆ ಓನ್ಲಿ ಸಿಂಗಲ್ ಈಕ್ವಲ್ ನ ಬರಿತೀವಿ. ಇಫ್ ನಂಬರ್ ಈಸ್ ಈಕ್ವಲ್ ಟು REV ಅಂದ್ರೆ ರಿವರ್ಸ್ ನಂಬರ್, ಈ ನಂಬರು ಮತ್ತೆ ರಿವರ್ಸ್ ನಂಬರು ಎರಡೂ ಸೇಮ್ ಇತ್ತಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಪ್ರಿಂಟ್ ಕೋಲನ್ ನ ಬರಿಬೇಕು, ಕೋಲನ್ ನ ಮಿಸ್ ಮಾಡಂಗಿಲ್ಲ. ಇಲ್ಲಿ ಪ್ರಿಂಟ್ ಅಂತ ಬರೆದು ದ ಗಿವನ್ ನಂಬರ್ ಇಸ್ ಪಾಲಿಂಡ್ರಾಮ್ ಅಥವಾ ಪಾಲಿಂಡ್ರಾಮ್ ಅಂತೇಳಿ ಬರಿತೀವಿ. ಆ ಕಂಡೀಷನ್ ಟ್ರೂ ಆಗಿದ್ರೆ ಅದು ಪಾಲಿಂಡ್ರಾಮ್ ಅಂತ. ಎಲ್ಸ್ ಆ ಕಂಡೀಷನ್ ಫಾಲ್ಸ್ ಆದ್ರೆ ನಾವೇನ್ ಬರಿತೀವಿ, ಪ್ರಿಂಟ್ ನಾಟ್ ಪಾಲಿಂಡ್ರಾಮ್, ದ ಗಿವನ್ ನಂಬರ್ ಈಸ್ ನಾಟ್ ಪಾಲಿಂಡ್ರಾಮ್ ಅಂತೇಳಿ ಬರಿತೀವಿ. ಈ ತರ ನಾವು ಪ್ರೋಗ್ರಾಮ್ ನ ಬರಿಬೇಕು. ಬರ್ದಾದ್ಮೇಲೆ ಈ ಪ್ರೋಗ್ರಾಮ್, ಇಷ್ಟು ಪ್ರೋಗ್ರಾಮ್ ಮುಗೀತು. ಬರ್ದಾದ್ಮೇಲೆ ಈ ಪ್ರೋಗ್ರಾಮ್ ನ ಸೇವ್ ಮಾಡಬೇಕು. ಸೇವ್ ಆಲ್ರೆಡಿ ನಾನು 103 ಅಂತೇಳಿ ಸೇವ್ ಮಾಡಿದ್ದೀನಿ. ಇಲ್ಲಿ ಇದನ್ನ ನೆಕ್ಸ್ಟ್ .py, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಕ್ಸ್ಟೆನ್ಷನ್ .py ಕೊಡಬೇಕು. ನೆಕ್ಸ್ಟ್ ಈ ಪ್ರೋಗ್ರಾಮ್ ನ ರನ್ ಮಾಡಬೇಕು. ರನ್ ಮಾಡಲ್ ತಗೊಂಡು ನಾವೇನ್ ಮಾಡ್ತೀವಿ, ಎಂಟರ್ ಎ ನಂಬರ್ ರನ್ ಮಾಡಲ್ ಮಾಡಿದ್ರೆ ನಿಮಗೆ ಈ ತರ ಔಟ್ಪುಟ್ ಸ್ಕ್ರೀನ್ ಬರುತ್ತೆ. ಈ ತರ ಔಟ್ಪುಟ್ ಸ್ಕ್ರೀನ್ ಬರೆದ್ರೆ ನೀವು ಬರ್ದಿರೋ ಪ್ರೋಗ್ರಾಮು ಕರೆಕ್ಟ್ ಇದೆ ಅಂತ ಅರ್ಥ. ಈಗ ನಾನು ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ, 1 to 1 ಅಂತ ಕೊಡ್ತೀನಿ. 1 to 1 ಅಂತ ಕೊಟ್ರೆ ನಮಗೆ ರಿವರ್ಸ್ ಮಾಡಿದ್ರ ಸತಿಗ ನಂಬರ್ ಏನ್ ಬರ್ತದೆ, ಸೇಮ್ ನಂಬರ್ ಬರುತ್ತೆ. ಅದೇನ್ ತೋರಿಸ್ಬೇಕು, ನಮಗೆ ಪಾಲಿಂಡ್ರಾಮ್ ಅಂತ ಕೊಡ್ಬೇಕು. ಪಾಲಿಂಡ್ರಾಮ್ ಅಂತ ಕೊಟ್ರೆ ನಾವು ಬರ್ದಿರೋ ಪ್ರೋಗ್ರಾಮು ಕರೆಕ್ಟ್ ಇದೆ ಅಂತ ಅರ್ಥ. ಎಂಟರ್ ಎ ನಂಬರ್ 1 to 1 ಕೊಟ್ಟು ಎಂಟರ್ ಪ್ರೆಸ್ ಮಾಡಬೇಕು. ಗಿವನ್ ನಂಬರ್ ಈಸ್ ಪಾಲಿಂಡ್ರಾಮ್ ಅಂದ್ರೆ ನಾವೇನ್ ಬರ್ದೀವೋ ಅದು ಬಂತು. ಈಗ ಫಾರ್ ಎಕ್ಸಾಂಪಲ್ ನಾಟ್ ಪಾಲಿಂಡ್ರಾಮಿಗೆ ಒಂದು ಚೆಕ್ ಮಾಡೋಣ. ನಾಟ್ ಪಾಲಿಂಡ್ರಾಮಿಗೆ ಚೆಕ್ ಮಾಡಕಂದ್ರೆ ಔಟ್ಪುಟ್ ಸ್ಕ್ರೀನ್ ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ನಾವು F5 ಅಥವಾ ರನ್ ಮೆನುಗೆ ಹೋಗಿ ರನ್ ಮಾಡಲ್ ನ ಕೊಡ್ತೀವಿ. 1 2 3 ಕೊಡ್ತೀವಿ. 1 2 3 ಕೊಟ್ರೆ ರಿವರ್ಸ್ ನಂಬರು 3 2 1 ಬರುತ್ತೆ. ಆ 3 2 1 ಈಸ್ ನಾಟ್ ಈಕ್ವಲ್ ಆಗಿರೋದ್ರಿಂದ ಅದನ್ನ ನಾವು ನಾಟ್ ಪಾಲಿಂಡ್ರಾಮ್ ಅಂತೇಳಿ ಬರುತ್ತೆ. ಗಿವನ್ ನಂಬರ್ ಈಸ್ ನಾಟ್ ಪಾಲಿಂಡ್ರಾಮ್. ಈ ತರ ನಾವು ಪ್ರೋಗ್ರಾಮ್ ನ ಪಾಲಿಂಡ್ರಾಮು ನಾಟ್ ಪಾಲಿಂಡ್ರಾಮು ಚೆಕ್ ಮಾಡ್ತೀವಿ. ಈಗ ಮ್ಯಾನ್ಯುವಲ್ ಆಗಿ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ, ನೋಡ್ಕೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ನಾನು 1 to 1 ಅಂತ ಕೊಟ್ಟೆ. ಅವಾಗ 1 to 1 ಅಂತ ಕೊಟ್ರೆ ಏನಾಗುತ್ತೆ, ನಂಬರು, ಈ ನಂಬರು ಎಲ್ಲಿ ಸ್ಟೋರ್ ಆಗುತ್ತೆ, NUM ಅಂತೇಳಿ ಸ್ಟೋರ್ ಆಯ್ತು. ಅಂದ್ರೆ ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು n is equal to 8 ಇನ್ಪುಟ್ ಎಂಟರ್ ಎ ನಂಬರ್ ಅಂತ ಕೇಳಿದಾಗ 1 to 1 ಅಂತ ಕೊಡ್ತೀನಿ. ಆ 1 to 1 ನಂಬರ್ ಒಳಗೆ ಸ್ಟೋರ್ ಆಯ್ತು. ನೆಕ್ಸ್ಟ್ ರಿವರ್ಸ್ is equal to 0 ಇನಿಷಿಯಲೈಸ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ವೈಲ್ n is greater than 0. ವೈಲ್ n is greater than 0 ಅಂದ್ರೆ 1 to 1 ಕೊಟ್ಟಿರೋ ನಂಬರು ಈಸ್ ಗ್ರೇಟರ್ ದ್ಯಾನ್ 0. ಈ ಕಂಡೀಷನ್ ಟ್ರೂನಾ ಫಾಲ್ಸಾ? 1 to 1 is greater than 0. Condition is true. Then below statement will be executed. Below statements ಯಾವಿದಾವೆ, d is equal to n modulus 10. d is equal to n modulus 10 ಅಂದ್ರೆ 1 to 1 modulus 10. 1 to 1 modulus 10 ಅಂದ್ರೆ 10 ಇಂದ 1 to 1 ನ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ ಎಷ್ಟು ಉಳಿಯುತ್ತೆ, 1 ಉಳಿತದೆ. ನೆಕ್ಸ್ಟ್ ಅದೇ ರೀತಿ ರಿವರ್ಸ್ is equal to ರಿವರ್ಸ್ ಆಸ್ಟ್ರಿಕ್ 10 ಪ್ಲಸ್ ಆರ್, ಸಾರಿ ಡಿ. ರಿವರ್ಸ್ ಅಂದ್ರೆ ರಿವರ್ಸ್ ಅನ್ನೋದು ಇಲ್ಲೇನಿದೆ, ನಮಗೆ 0 ಇನಿಷಿಯಲೈಸ್ ಮಾಡಿವಿ. 0 ಆಸ್ಟ್ರಿಕ್ 10 ಪ್ಲಸ್ ಡಿ, ಲಾಸ್ಟ್ ಡಿ ವ್ಯಾಲ್ಯೂ ಏನ್ ಬಂತು, 1 ಬಂತು. 1 ಹಂಗಾಗಿ ರಿವರ್ಸ್ ವ್ಯಾಲ್ಯೂ ಏನಾಗುತ್ತೆ, 0 into 10 ಅಂದ್ರೆ 0 ಪ್ಲಸ್ 1 ಅಂದ್ರೆ 1 ಬಂತು. ನೆಕ್ಸ್ಟ್ n is equal to n ಡಬಲ್ ಸ್ಲ್ಯಾಶ್ 10. n ಡಬಲ್ ಸ್ಲ್ಯಾಶ್ 10 ಅಂದ್ರೆ
1 to 1 /10 ಅಂದರೆ 121ನ 10ರಿಂದ ಡಿವೈಡ್ ಮಾಡ್ತೀವಿ. 121 ಈಸ್ ಡಿವೈಡೆಡ್ ಬೈ 10. 10ಇಂದ ಡಿವೈಡ್ ಮಾಡಿದಾಗ 10 12 ಜಾ 120 ಅಂದರೆ ಕೋಶಂಟ್ ನಮಗೆ 12 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹಂಗಾಗಿ ಇಂಟೀಜರ್ ಓನ್ಲಿ ಇರೋದ್ರಿಂದ ನಾವು 12ನ ತಗೊಳ್ತೀವಿ. ಆದರೆ ಲಾಸ್ಟ್ n ವ್ಯಾಲ್ಯೂ ಏನಾಯ್ತು ಇವಾಗ n ಈಸ್ ಈಕ್ವಲ್ ಟು 12 ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಇದು ಲೂಪಿಂಗ್ ಸ್ಟೇಟ್ಮೆಂಟ್ ಮತ್ತೆ ರಿಪೀಟ್ ಆಗುತ್ತೆ. ಮತ್ತೆ ರಿಪೀಟ್ ಅಂದರೆ 12 ಈಸ್ ಗ್ರೇಟರ್ ದ್ಯಾನ್ 0. 12 ಈಸ್ ಗ್ರೇಟರ್ ದ್ಯಾನ್ 0 ಕೊಟ್ಟರೆ ಇವಾಗ ನಮಗೇನು ಬರುತ್ತೆ, 12 ಈಸ್ ಗ್ರೇಟರ್ ದ್ಯಾನ್ 0 ಚೆಕ್ ಮಾಡಿದರೆ ಇಲ್ಲಿ ಡಿ ಈಸ್ ಈಕ್ವಲ್ ಟು 12% 10 ಬರ್ತದೆ. 12% 10 ಅಂದರೆ 12ರಿಂದ 10ನ ಡಿವೈಡ್ ಮಾಡಿದಾಗ 2 ಬರ್ತದೆ. ನೆಕ್ಸ್ಟ್ ಅದೇ ರೀತಿ REV ಇಸ್ ಈಕ್ವಲ್ ಟು ರಿವರ್ಸ್ ಆಸ್ಟ್ರಿಕ್ 10 ಪ್ಲಸ್ ಡಿ. ಲಾಸ್ಟ್ ರಿವರ್ಸ್ ವ್ಯಾಲ್ಯೂ ಏನಿತ್ತು 1 ಇತ್ತು. 1 ಆಸ್ಟ್ರಿಕ್ 10 ಪ್ಲಸ್ ಡಿ ಅಂದರೆ ನಮಗೆ ಲಾಸ್ಟ್ ಡಿ ವ್ಯಾಲ್ಯೂ ಏನಿತ್ತು 2 ಬಂದಿದೆ, 2 ಬರಿತೀವಿ. ಇವಾಗ ಏನಾಯಿತು 1 ಆಸ್ಟ್ರಿಕ್ 10 ಅಂದರೆ 10 ಪ್ಲಸ್ 2 ಅಂದರೆ 12 ಬಂತು. ನೆಕ್ಸ್ಟ್ ಅದೇ ರೀತಿ n ಇಸ್ ಈಕ್ವಲ್ ಟು ಲಾಸ್ಟ್ n ವ್ಯಾಲ್ಯೂ ಏನೈತೆ 12 ಇದೆ. 12/10 ಮಾಡಿದರೆ ನಮಗೇನು ಬರುತ್ತೆ, 12ರಿಂದ 10ನ ಡಿವೈಡ್ ಮಾಡಿದಾಗ 2 ಉಳಿತದೆ. ಅಂದರೆ ಕೋಶಂಟ್ ರಿಮೈಂಡರ್ ಅಲ್ಲ, ಕೋಶಂಟ್ ಉಳಿಯೋದ್ರಿಂದ ಓನ್ಲಿ ಇಲ್ಲಿ 10 1 ಜಾ 10 1 ಉಳಿತದೆ. 1 ಉಳಿಯೋದ್ರಿಂದ ನೆಕ್ಸ್ಟ್ ಏನು ಮಾಡ್ತೀವಿ, ಇನ್ನೊಂದು ಕಂಡೀಷನ್ನು 1 ಈಸ್ ಗ್ರೇಟರ್ ದ್ಯಾನ್ 0 ಚೆಕ್ ಮಾಡ್ತೀವಿ. 1 ಈಸ್ ಗ್ರೇಟರ್ ದ್ಯಾನ್ 0 ಚೆಕ್ ಮಾಡಿದಾಗ ಡಿ ಈಸ್ ಈಕ್ವಲ್ ಟು 1% 10 ಮಾಡ್ತೀವಿ. 1ನ 10ರಿಂದ ಡಿವೈಡ್ ಮಾಡಿದಾಗ ಅಂದರೆ ಈ 1% 10 ಅಂದರೆ ನಮಗೆ ಆನ್ಸರು 1 ಬರ್ತದೆ. ಹಂಗಾಗಿ 1 ಇಡ್ತೀವಿ. ನೆಕ್ಸ್ಟು ರಿವರ್ಸ್ ಈಸ್ ಈಕ್ವಲ್ ಟು ರಿವರ್ಸ್ ಆಸ್ಟ್ರಿಕ್. ಲಾಸ್ಟ್ ರಿವರ್ಸ್ ವ್ಯಾಲ್ಯೂ ಏನಿತ್ತು 12 ಇತ್ತು. 12 ಆಸ್ಟ್ರಿಕ್ 10 ಪ್ಲಸ್ ಡಿಜಿಟ್ ಅಂದರೆ 1. 12 ಇಂಟು 10 ಅಂದರೆ 120. 120 ಪ್ಲಸ್ 1 ಅಂದರೆ 121 ಬರುತ್ತೆ. ನೆಕ್ಸ್ಟು n ಇಸ್ ಈಕ್ವಲ್ ಟು 1/10. ಇಲ್ಲಿ ಆಲ್ರೆಡಿ 1ಅನ್ನು 10ರಿಂದ ಡಿವೈಡ್ ಮಾಡಿದಾಗ ನಮಗೆ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಂಟೀಜರ್ ತೊಗೊಂಡ್ರೋದ್ರಿಂದ ಇಲ್ಲಿ 0 ಬರುತ್ತೆ. 0 ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ಕಂಡೀಷನ್ನು ಫಾಲ್ಸ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದರೆ ಲಾಸ್ಟ್ ರಿವರ್ಸ್ ವ್ಯಾಲ್ಯೂ ಏನಿತ್ತು 1 to 1 ಇದು ಪ್ರೋಗ್ರಾಮು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂದರೆ ನಮಗೆ ವೈಲ್ ಕಂಡೀಷನ್ ಅಲ್ಲಿ ಸ್ಟಾಪ್ ಆಗುತ್ತೆ. ರಿವರ್ಸ್ ವ್ಯಾಲ್ಯೂ 1 to 1 ಆಯಿತು. ಈಗೇನಾಯಿತು, ನೆಕ್ಸ್ಟು ಅಲ್ಲಾದಮೇಲೆ ಇಫ್ ಕಂಡೀಷನಿಗೆ ಬರ್ತದೆ. ಇಫ್ ಕಂಡೀಷನಲ್ಲಿ ನಂಬರ್ ಫಸ್ಟಿಗೆ ನಂಬರ್ ತೊಗೊಂಡಿರ್ತೀವಲ್ಲ ಆ ನಂಬರು ಏನಂದರೆ 1 to 1 ಅಂತ ಬರಿತೀವಿ. ಆ 1 to 1 ಈಸ್ ಈಕ್ವಲ್ ಟು ರಿವರ್ಸ್ ವ್ಯಾಲ್ಯೂ 1 to 1 ಬಂದಿದೆ. ಇವೆರಡೂ ಸೇಮ್ ಇದ್ರೆ ನಮಗೆ ಪಾಲಿಂಡ್ರಾಮ್ ಅಂತ ಬರ್ತದೆ. ಈ ಥರ ನಾವು ಪಾಲಿಂಡ್ರಾಮ್ ಹೌದಲ್ಲ ಅಂತೇಳಿ ಚೆಕ್ ಮಾಡ್ತೀವಿ. ಇದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡೋದೇನು ಬೇಕಾಗಲ್ಲ, ಬಟ್ ನಮಗೆ ಹೆಂಗೆ ಬಂತು ಅನ್ನೋದು ಗೊತ್ತಿರಬೇಕು. ಇಷ್ಟೇ ಪ್ರೋಗ್ರಾಮ್ ನೀವು ಇಷ್ಟು ಬರ್ಬಿಟ್ರೆ ಪಾಲಿಂಡ್ರಾಮ್ ಹೌದಲ್ಲ ಅಂತ ಕಂಪ್ಯೂಟರ್ ನಮಗೆ ಜನರೇಟ್ ಮಾಡುತ್ತೆ. ಇಫ್ ದ ಗಿವನ್ ನಂಬರ್ ಈಸ್ ಈಕ್ವಲ್ ಪಾಲಿಂಡ್ರಾಮ್ ಅಂತ ಬರುತ್ತೆ, ನಾಟ್ ಈಕ್ವಲ್ ಇದ್ರೆ ನಾಟ್ ಪಾಲಿಂಡ್ರಾಮ್ ಅಂತ ಬರುತ್ತೆ. ಇದಿಷ್ಟು 11th ಪ್ರೋಗ್ರಾಮು. ನೆಕ್ಸ್ಟ್ ವಿಡಿಯೋದಲ್ಲಿ 12th ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ವಿಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿ.